ತದನಂತರದಲ್ಲಿ ಧರ್ಮಸಿಂಗ್ ಅವರ ಕಾಲದಲ್ಲಿ, ಧರ್ಮಸಿಂಗ್ ಅವರು ಸಿದ್ದರಾಮಯ್ಯ ಅವರ ಕಾಲದಲ್ಲಿ MLC ಆಗಿದ್ನಲ್ಲ, ಆ ಕಾಲದಲ್ಲಿ ನೀವು ಹೇಳ್ದಾಗೆ ಹೋರಾಟದ ಮೂಲಕ ನಾವು ನೇಕಾರರ ಹೋರಾಟ, ಬಹಳ ದೊಡ್ಡ ನೇಕಾರರ ಹೋರಾಟ ಆದಾಗ ನಾನು ನಮ್ಮ ಸಿದ್ದರಾಮಯ್ಯಜಿಯವರು ಕರೆದು ಜನಗಳನ್ನು ಸೇರಿಸಿ ನಾನು ಕರ್ಕೊಂಡು ಹೋದಾಗ ಮೊದಲನೆಯ ಸರ್ತಿ ಅವರು ನಮಗೆ ಪ್ಯಾಕೇಜ್ ಕೊಟ್ಟರು. ವಿದ್ಯುತ್ ಸಬ್ಸಿಡಿ, ಯಶಸ್ವಿನಿ ಯೋಜನೆ, ಸಾಲ ಮನ್ನಾ, ಬಡ್ಡಿ ಮನ್ನಾ, ಈ ಥರ ಮೊದಲನೇ ಪ್ಯಾಕೇಜ್ ಹೋರಾಟದ ಮೇಲೆ ನಾನು ಒಬ್ಬ ಆರ್ಡಿನರಿ MLC ಆಗಿ ಅದನ್ನು ಗಿಟ್ಟಿಸ್ಕೊಂಡು ನಮ್ಮ ಸಮಾಜಕ್ಕೆ ಕೊಡೋಕೆ ಅನುಕೂಲ ಆಯಿತು. ಧರ್ಮಸಿಂಗ್ ಜಿಯವರು ಮತ್ತು ನಮ್ಮ ನಮ್ಮ ಸಿದ್ದರಾಮಯ್ಯಜಿಯವರು. ಅಲ್ಲಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದಕ್ಕೂ ಟಿಕೆಟ್ ತೆರೆದಾಳ. ಸರ್ 3 ಕಡೆ ಅಪ್ಲೈ ಮಾಡಿಬಿಟ್ಟಿದ್ದೆ ನಾನು. ಸುಮ್ಮನೆ ಎಲ್ಲರೂ ಕೇಳ್ತಾರಲ್ಲ, ನಾನು ಕೇಳೋಣ ಅಂತ ಕೇಳ್ಬಿಟ್ಟೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಕೇಳ್ತಾರೆ MLA ಟಿಕೆಟ್, ನಾನು ಅಪ್ಲಿಕೇಶನ್ ಹಾಕೋಣ. ಬೆಂಗಳೂರು ರೂರಲ್ಲೂ ಬೆಳಗಾಂ ಸಿಟಿ ಮತ್ತೆ ತೇರ್ದಲ್ಲೂ ಸಕ್ಸಸ್ ಆಗ್ಬಿಡ್ತು. ತಿರ್ಗಾ ಓಡೋದು, ಬೇಡ ಬೇಡ ಬೇಡ, ನನಗೆ ನಾನು ನಿಲ್ಲಲ್ಲ ಸರ್, ದಯವಿಟ್ಟು ಬೇಡಿ ಸರ್, ವಾಪಸ್ ತಗೊಳ್ಳಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ. ಏನ್ ತಮಾಷೆ ಆಡ್ತೀಯ ನೀನು, ಎಲ್ಲ ಆರ್ಡರ್ ಆಗ್ಬಂದೆ ಹೋಗು ಅಂದ್ರು. ಹೀಗೆ ಗೊತ್ತಿಲ್ಲದ ಜಾಗ, ಕಲ್ಲಪ್ಪ ಮಲ್ಲಪ್ಪ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಓಣಿ ಗೊತ್ತಿಲ್ಲ, ಆ ಊರೇ ನೋಡಿಲ್ಲ, ನಂಗೇನೋ ಗೊತ್ತಿಲ್ಲ. ನೀವಾದ್ರೂ ನರ್ಸ್ ಮಾಡ್ತಿರಲ್ಲ, ಹೋಗಿ ಮೊದಲೇ ಎಲ್ಲ ನೋಡ್ಕೊಂಬರ್. ಎಂಥದ್ದು ನೋಡಿಲ್ಲ ಸೌದಿ ಅಣ್ಣ. ನಾನು ಏನೋ ನೋಡದೆ ನುಗ್ಗಿಬಿಟ್ಟೆ. ನುಗ್ಗಿ ಅಲ್ಲಿ ದೊಡ್ಡ ಗಲಾಟೆ, ಸೌದಿ ಸರ್ ಗೊತ್ತು ಅದೆಲ್ಲಾನು, ದೊಡ್ಡ ಗಲಾಟೆಗೆ ಜಗಳ ಕಿತ್ತಾಟ ಎಲ್ಲ ಆಯ್ತು. ಕೊನೆಗೆ ಇನ್ನು 10 ದಿವಸ ಇದೆ ಸರ್, ಊರ ಒಳಗೆ ಬಿಟ್ಕೊಳ್ಳಿಲ್ಲ ಸರ್, ನನ್ನ ಎಲೆಕ್ಷನ್ನೇ ಮಾಡಕ್ ಬಿಟ್ಕೊಳ್ಳಿಲ್ಲ. ಎಲ್ಲಿಂದ ಬಂತಿದೆ, ಎಲ್ಲಿಂದ ಹಾಕ್ಯಾರಿದೆ, ಯಾವ್ದಿದೆ ನಮ್ಗೊಂತಲ್ಲ ಅಂತ ಊರೊಳಗೆ ಬಿಟ್ಕೊಳ್ಳಿಲ್ಲ. ನನ್ನ ಖರ್ಗೆಜಿಯವರು ಸಿದ್ದು ನ್ಯಾಮಗೌಡರು ಫೋನ್ ಮಾಡಿದ್ರು. ನನ್ನ ನಾಮಿನೇಷನ್ ಹೆಂಗಾಯ್ತು, ಊರೊಳಗಂತೂ ಯಾರು ನನ್ನ ಹಾರ ಹಾಕಿ ಕರ್ಕೊಂಡು ಹೋಗ್ಲಿಲ್ಲ. ಸಿದ್ದು ನ್ಯಾಮಗೌಡ್ರ ನಾಮಿನೇಷನ್ನು ಕ್ರೌಡ್ ಜೊತೆಲಿ ನನ್ನೂ ಒಬ್ಬಳು ನಿಲ್ಲಿಸ್ಕೊಂಡು ಹೋಗಿ ಅವರೇ ನಾಮಿನೇಷನ್ ಮಾಡಿದ್ರು. ಕಡೆಗೆ ಸಿದ್ದು ನ್ಯಾಮಗೌಡ್ರು ನಮ್ದು 6-7 ಹಳ್ಳಿ ಅದಲ್ಲ ಸರ್, ಮದನಮಟ್ಟಿ ಅದು ಎಲ್ಲ, ಇದು ಹಿಪ್ಪರಿಗೆ ಕಡೆ, ಆ 6-7 ಹಳ್ಳಿಯವ್ರನ್ನ ಕರೆದು, ನೋಡಪ್ಪ ಹಿಂಗಾದ್ರೆ ಮತ್ತೆ ಅವಿರೋಧ ಆಗ್ಬಿಡ್ತದೆ BJP, ಹಂಗೆ ಮಾಡ್ಕೋಬೇಡ್ರಿ, ನೀವು ಹೋಗಿ ಅವ್ರಿಗೆ ಹೇಳ್ರಿ ಅಂತ ತೇರ್ದಾಳಕ್ಕೆ ಈ 7 ಹಳ್ಳಿಯವ್ರನ್ನ ಕಳಿಸಿ ಅಲ್ಲಿ ನ್ಯಾಯ ಬಗೆಹರಿಸಿ ಅಲ್ಲಿ ಹಾರ ಹಾಕಿ ಕರ್ಕೊಂಡು ಹೋಗೋದಕ್ಕೆ 10 ದಿವಸ ಉಳಿದಿದ್ದು. ಆ 10 ದಿವಸದಲ್ಲಿ ಯಾರಿಗೆ ಏನು ಕೊಟ್ಟನೋ ಬಿಟ್ಟನೋ ಗೊತ್ತಿಲ್ಲ ಸಭಾಪತಿಗಳೇ, ಒಟ್ಟಿನಲ್ಲಿ ಎಲೆಕ್ಷನ್ ಮಾಡಿದೆ. 56,000 ಓಟ್ಗಳನ್ನ ಕೊಟ್ಟರು ಮಹಾಜನತೆ, ತೇರ್ದಾಳದ ಜನತೆ. ಆದ್ರೂ ನಾನು ಬಿಡ್ಲಿಲ್ಲ, ಅಲ್ಲೇ ಇದ್ದು 5 ವರ್ಷ ಮನೆ ಮಾಡಿಕೊಂಡು ಪಕ್ಷ ಕಟ್ಟಿ ಬೆಳೆಸಿ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಮ್ಮ ಕಾರ್ಯಕರ್ತರ ಮುಖಂಡರೆಲ್ಲ ಕೂಡಿ ದುಡಿದ್ವಿ, ಶಾಸಕರು ಆದ್ವಿ, ಎಲೆಕ್ಟ್ ಆಯ್ತು, ಜನ ನನಗೆ ಅವಕಾಶ ಮಾಡಿಕೊಟ್ರು. ಆಗ ನನ್ನ ಸಿದ್ದರಾಮಯ್ಯ ಸರ್ ಯಾವಾಗಲೂ ಅಂತಿದ್ರು, ಅವ್ರ ಜೊತೆಲಿ ಈ ಕಡೆ ಕೆಲಸಗಳಿಗೆ ಆಗಾಗ ಬರ್ತಿದ್ದೆ, ನೀನು ಗೆದ್ದು ಬಾ, ನಿನ್ನ ಮಂತ್ರಿ ಮಾಡ್ತೀನಿ ನಾನು ಅಂತ. ಅದು ನಾನು ಕೇಳ್ಕೊಳ್ಳೋ ಅದೇ ಪ್ರಕಾರವಾಗಿ ಮಂತ್ರಿನೂ ಆಗಿಬಿಟ್ಟೆ. ಸೊ ಹಾಗೆ ಬಹುಶಃ ಇದ್ರ ಜೊತೆ ಅದೃಷ್ಟನೂ ಸ್ವಲ್ಪ ಕೆಲಸ ಮಾಡಿರ್ಬೋದು ಶ್ರಮದ ಜೊತೆ ಅಂತ ನಾನು ತಿಳ್ಕೊತೀನಿ. ತಾಯಿ ಆಶೀರ್ವಾದ ಇರ್ಬೋದು, ಮಂತ್ರಿನೂ ಆದೆ, ನಿಮ್ಮೆಲ್ಲರ ಜೊತೆ ಕೆಲಸ ಮಾಡಿ ನಿಮ್ಮೆಲ್ಲರ ಜೊತೆನಲ್ಲಿ ಇರೋಕೆ ಅವಕಾಶ ಆಯಿತು. ರಾಜ್ಯದ ಜನತೆಗೂ ಆಯಿತು. ಈಗ 2023ರಲ್ಲಿ ಪಾಪ ರಾಜಕೀಯದ ಕಾರಣಗಳಿಗೋಸ್ಕರ ನಾವೇನು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಈಗ ನನ್ನನ್ನು MLCನೂ ಮಾಡಿದ್ರು, ಸಭಾಪತಿನೂ ಮಾಡಿದ್ರು. ಇಲ್ಲಿವರೆಗೂ ನಡ್ಕೊಂಡು ಬಂದ ನನ್ನ ರಾಜಕೀಯ ಜೀವನ ಒಟ್ಟಾರೆಯಾಗಿ ನಾನು ಬರೀ ಕಲಾವಿದೆಯಾಗಿ ಎಲ್ಲರೂ ನನ್ನನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಾರ್ಟಿ ಒಳಗಡೆ ಒಬ್ಬ ರಾಜಕಾರಣಿ ಅಲ್ಲ, ಒಬ್ಬ ಕಾರ್ಯಕರ್ತಳಾಗಿ ಯಾವ ಹೆಜ್ಜೆಯನ್ನಿಟ್ಟು ನಾನು ಮುಂದೆ ಬಂದೆ ಅನ್ನುವಂಥದ್ದಿದೆಯಲ್ಲ, ಅಲ್ಲೂ ಕೂಡ ಏನು ಮುಳ್ಳಿನ ಹಾಸಿಗೆನೆ, ಎಲ್ಲೂ ಕೂಡ ಏನು ಭಾಳ ಒಳ್ಳೆ ಇದಿರೋದಿಲ್ಲ. ಎಲ್ಲ ಮೇಲೂ ಬೀಳುವ ಅವಮಾನ ಸನ್ಮಾನ ಎಲ್ಲವನ್ನೂ 2 ಕ್ಷೇತ್ರಗಳಲ್ಲಿ ಅನುಭವಿಸ್ಕೊಂಡು ಬಂದಿದ್ದೀನಿ. ಮನೆ ಸಭಾಪತಿಗಳ ಇಲ್ಲಿವರೆಗೂ ಬಂದಿದ್ದೀವಿ. ಇವತ್ತಿನ ದಿವಸ ಈ ಒಂದು ಸ್ಥಾನ ಬಹಳ ಹೂವಿನ ಸ್ಥಾನ ಅಲ್ಲ ಸಭಾಪತಿಗಳಾಗಲಿ ನನಗಾಗಲಿ. ಆದರೂ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲ ಈ ಹಿಂದೆ ಆಗಿ ಹೋಗಿದಂಥವ್ರು ಯಾರ್ಯಾರು ಸಭಾಪತಿಗಳಾಗಿದ್ದಾರೆ, ಯಾರ್ಯಾರು ಉಪಸಭಾಪತಿಗಳಾಗಿದ್ದಾರೆ, ಏನು ಇತಿಹಾಸ ಹೇಳುತ್ತೆ, ಏನು ಸಂವಿಧಾನ ಹೇಳುತ್ತೆ, ಏನು ನಿಯಮಗಳು ಹೇಳುತ್ತೆ, ಇದರ ಅಡಿಯಲ್ಲಿ ಎರಡೂ ಪಕ್ಷದವರು ನಮ್ಮವರೇ ಅನ್ನೋ ಭಾವನೆಯಲ್ಲಿ ಎಲ್ಲರೂ ಸಮಾನವಾಗಿ ತೆಗೆದುಕೊಳ್ತು ಹೋಗ್ತಕ್ಕಂಥದ್ದು ಮತ್ತು ಸಭಾಪತಿಯ ಜೊತೆಯಲ್ಲಿ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು ಅವರು ನಮಗೆ ಮತ್ತು ಅವರಿಗೆ ಒಂದು ಅನುಸರಣೀಯವಾಗಿ ಕೆಲಸವನ್ನು ಖಂಡಿತವಾಗ್ಲೂ ನಾನು ಮಾಡ್ಕೊಂಡು ಹೋಗ್ತೇನೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ಇದರ ಜೊತೆಯಲ್ಲಿ ಬಹಳ ಹೆಚ್ಚಾಗಿ ನಾನು ನಿರಂತರವಾಗಿ ಶಕ್ತಿಯಾಗಿ ನನಗೆ ನಿಂತಿರೋದು ನನ್ನ ಕುಟುಂಬ, ನನ್ನ ಮಗ, ವಿಶೇಷವಾಗಿ ಮಗಳು, ನನ್ನ ತಾಯಿ ಅನ್ನಿಸ್ಕೊಂಡಿರ್ತಕ್ಕಂಥ ಸೊಸೆ ಶ್ವೇತಾ, ಇವತ್ತಿಗೆ ಅವಳು ನನಗೆ ತಾಯಿ ನನ್ನ ಮನೆಯಲ್ಲಿ, ಮತ್ತು ನನ್ನ ಅಳಿಯ
ಡಾಕ್ಟರ್ ರಮೇಶ್, ಡಾಕ್ಟರ್ ಗಾಯತ್ರಿ, ಇವರೆಲ್ಲರ ಸಪೋರ್ಟ್ ಇರೋದ್ರಿಂದ ನಾನು ನಿರ್ಮಳವಾಗಿ ನಾನು ಈ ಜೀವನಗಳನ್ನು ನಾನು ಮಾಡ್ತಾ ಬಂದಿದ್ದೀನಿ. ಬಹಳ ಮುಖ್ಯವಾಗಿ ಸರ್ ತಮಗೆಲ್ರಿಗೂ ಹೇಳ್ತೀನಿ, ಮುಗಿಸ್ಬಿಡ್ತೀನಿ ಸಭಾಪತಿ, ನಾನು ನಿಮ್ಮೆಲ್ರಿಗೂ ಹೇಳ್ತೀನಿ, ನನ್ನ ಮಗ ನನ್ನ ಹೊಟ್ಟೆಲಿ 2 ತಿಂಗಳು ಭ್ರೂಣ, ನನ್ನ ಮಗಳಿಗೆ 2 ವರ್ಷ. ಆ ಮಕ್ಕಳನ್ನ ಹಿಡ್ಕೊಂಡು ನಾನು ಜೀವನ ಮಾಡಿಕೊಂಡು ಬಂದಾಗ ಹಾಗೆ ಬೆಳೀತಾ ಬೆಳೀತಾ ನನ್ನ ಮಗಳಿಗೆ 5-6 ವರ್ಷ. ಸೀತಾರಾಮ್, ನಿಮ್ಮ ಜನತಾ ದಳದಲ್ಲಿದ್ರಲ್ಲ, TN ಸೀತಾರಾಮ್, ಜನತಾ ಪಕ್ಷ ಅಲ್ಲ, ಜನತಾ ಪಕ್ಷ TN ಸೀತಾರಾಮ್ ಅವರು, ರಂಗಭೂಮಿಯವರು ಎಲ್ಲ ಹೇಳ್ತಾರೆ, ಎಷ್ಟು ವರ್ಷ ಅಂತ ನೀನು ಹಿಂಗೆ ಇರ್ತೀಯ, ಮುಂದೆ ನಿನಗೆ ವಯಸ್ಸಾಗತ್ತೆ, ನಿನ್ಗೊಬ್ಬ ಸಂಗಾತಿ ಬೇಕು, ನೀನು ಮದುವೆ ಮಾಡ್ಕೋ ಅಂತ ಹೇಳಿ ರಮೇಶ್ ಬಂದ್ಗದ್ದೆ ಅವರನ್ನ ಮದುವೆ ಮಾಡಬೇಕು ಅಂತ. ಅಣ್ಣಜಿ ಗೊತ್ತಲ್ಲ ತಮಗೆ ರಮೇಶ್ ಬಂದ್ಗದ್ದೆ. ನನ್ನ ಮಗಳನ್ನ ಕೇಳಿದೆ, ಅಮ್ಮ ನಿನ್ಗೆ ಅಪ್ಪನ ತಂದು ಕೊಡ್ತೀನಿ. ನೋ, ಐ ಡೋಂಟ್ ವಾಂಟ್ ಟು ಶೇರ್ ಮೈ ಮಮ್ಮಿ ವಿತ್ ಎನಿಬಡಿ ಅನ್ನೋದು ಮಗು. ಅದು ನಿರ್ಧಾರ ಆಯಿತು. ನನ್ನ ಬದುಕು ಯಾರಿಗಾಗೂ ಅಲ್ಲ, ನನ್ನ ಮಕ್ಕಳಿಗಾಗಿ. ಈ ಬದುಕನ್ನು ಬೇರೆಯವರೊಂದಿಗೆ ಹಂಚ್ಕೋಬಾರ್ದು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಹೀಗೆ ಬಂದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ನನ್ನ ರಂಗಭೂಮಿ ಗೆಳೆಯರು ಹೇಳ್ತಿರು, ನಿನ್ಗೀಗ 35 ವರ್ಷ, ಮಾಸ್ಟರ್ ಹೇಳ್ತೀನಿ ಕೇಳು, ನಮ್ಮ ಲೋಕೇಶ ಹೇಳ್ತಿದ್ದ ರಂಗ ಸಂಪದ, ತುಂಬ ಹಿಂಸೆ ಅನುಭವಿಸ್ತೀಯ, ಒಂಟಿಯಾಗಿ ಬದುಕೋದು ತುಂಬ ಕಷ್ಟ ಇದೆ ವಯಸ್ಸಾದ್ಮೇಲೆ, ನಿನ್ನ 60ರ ನಂತರ ತುಂಬ ನೋವು ಪಡ್ತೀಯ ಅಂದ. ಇಲ್ಲ, ನಾನು ನೋವು ಪಡೋದಿಲ್ಲ, ನನ್ನ ಬದುಕನ್ನು ನಾನು ಹೇಗೆ ನಿಭಾಯಿಸ್ತೀನಿ ಹಾಗೆ ನಿಭಾಯಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಸದಾಕಾಲ ನಾನು ವರ್ಕ್ ಮಾಡ್ತಾನೆ ಇರಬೇಕು, ಬಿಸಿಯಾಗಿರ್ಬೇಕು, ನನ್ನನ್ನು ನಾನು ದಣಿಸ್ಕೋಬೇಕು, ದಣಿಸ್ಕೊಂಡು ನನ್ನ ರಾತ್ರಿಗಳನ್ನು ಮುಗಿಸ್ಕೋಬೇಕು, ನಿದ್ರೆ ಬಂದ್ಬಿಡುತ್ತೆ. ಅದಕ್ಕೆ ಬರೆದಿದ್ರು. ಆ ಕಾರಣಕ್ಕೆ ಎಲ್ಲಿ ಹೋಗೋದು, ರಾಜಕೀಯ ಕ್ಷೇತ್ರಕ್ಕೆ ಹೋಗೋಣ, ಒಂದು ಜನ ಇರ್ತಾರೆ, ಹಗಲು ರಾತ್ರಿ ಅವ್ರ ಜೊತೆ ದುಡಿಬೋದು, ಹೈರಾಣ ಆಗ್ಬೋದು, ಬದುಕು ಮರ್ತು ಹೋಗುತ್ತೆ, ಕುಟುಂಬ ಮರ್ತು ಹೋಗುತ್ತೆ, ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಯಾವ ಗಂಡಿನ ಪ್ರೀತಿ ಪ್ರೇಮಗಳ ನೋವು ನನಗಾಗೋದಿಲ್ಲ ಅಂತ ಅಂದ್ಕೊಂಡು ಈ ಕ್ಷೇತ್ರಕ್ಕೆ ಬಂದೆ, ಸಾಮಾಜಿಕ ಕ್ಷೇತ್ರಕ್ಕೆ ಬಂದೆ. ಅದು ಸಕ್ಸಸ್ ಆಗಿದ್ದೀನಿ. ನನ್ನ ನೋವುಗಳನ್ನು ಮರೆತು, ನನ್ನ ದಿನಗಳನ್ನು ಮರೆತು, ನನ್ನ ರಾತ್ರಿಗಳ ಬಗ್ಗೆ ಚಿಂತೆ ಇಲ್ಲದೆ ನನ್ನ ಬದುಕನ್ನು ಮುಗಿಸಿದ್ದೀನಿ. ಈಗ ನಾನು 70ರ ಹರೆಯ. ಸೊ ಹಾಗಾಗಿ ಅದನ್ನು ಒಬ್ಬ ಪತ್ರಕರ್ತರು ಬರೆದಿದ್ರು, ರಾತ್ರಿಯ ನಾಟಕಗಳನ್ನ ಮಾಡುವುದರ ಮೂಲಕವೇ ತನ್ನ ರಾತ್ರಿಗಳನ್ನ ಯೌವನವನ್ನ ಮುಗಿಸಿಕೊಂಡ ಉಮಾಶ್ರೀ ಅಂತ. ಅದು ಸತ್ಯವೂ ಕೂಡ. ಸ್ನೇಹಿತರೆ, ನಿಮ್ಮ ಜೊತೆಲ್ಲ ಯಾಕೆ ಹೀಗೆ ನಗ್ನಾಗ್ತಾ ಇರ್ತೀನಿ, ಯಾಕೆ ಸಮಾಜದ ಎಲ್ಲರ ಜೊತೆ ನಗ್ನಾಗ್ತಾ ಇರ್ತೀನಿ, ಯಾಕೆ ನನ್ನನ್ನು ನಾನು ಇಷ್ಟು ಬಳಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದೇಹ ಹುಟ್ಟಿದೆ ಅದು ಕುಟುಂಬಕ್ಕೋಸ್ಕರ ಮಾತ್ರ ಅಲ್ಲ. ಈ ದೇಹ ಪ್ರತಿಯೊಂದು ಕಣಕಣವೂ ಕೂಡ ಸಮಾಜದ ಮುಖಿಯಾಗಿದ್ದು ಹೋದ್ರೆ ಕರಗು ಹೋಗುವ ಜೀವಕ್ಕೆ ಎಲ್ಲರಿಂದಲೂ ಪ್ರೀತಿ ಸಿಕ್ಕರೆ ಸಾಕು. ಒಬ್ಬ ಗಂಡಸನಿಂದ, ಒಬ್ಬ ಗಂಡನಿಂದ ಮಾತ್ರನೇ ಪ್ರೀತಿ ಸಿಗಬೇಕಾ, ಒಬ್ಬ ತಾಯಿಯಿಂದ ಮಾತ್ರನೇ ಪ್ರೀತಿ ಸಿಗಬೇಕಾ? ನನ್ನನ್ನು ಪ್ರೀತಿಸೋದಕ್ಕೆ ಇಡೀ ಜಗತ್ತೇ ಇದ್ದಾಗ ನನ್ನ ಪ್ರೀತಿಯನ್ನು ಎಲ್ಲರಿಗೂ ಹಂಚಿದ, ಎಲ್ಲರಿಂದ ನಾನು ಪ್ರೀತಿ ತಗೊಳ್ತಾ ಈ ಜೀವನವನ್ನು ಮುಕ್ತಾಯ ಮಾಡಬೇಕು ಅಂದುಕೊಂಡು ಈ ರಾಜಕೀಯ ಕ್ಷೇತ್ರಕ್ಕೆ ಬಂದೆ. ಅದು ಸಾಧ್ಯತೆ ಆಗಿದೆ ಮಾನ್ಯ ಸಭಾಪತಿಗಳೇ. ಅದು ಸಾಧ್ಯತೆ ಆಗಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ನನ್ನ ಕನ್ನಡದ ಜನತೆಗೂ, ನನ್ನ ಪಕ್ಷಕ್ಕೂ, ನನ್ನ ಕುಟುಂಬಕ್ಕೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಮತ್ತೆ ನಾನು ಈ ಒಂದು ಸ್ಥಾನದಲ್ಲಿ ಏನಾದರೂ ತಪ್ಪು ಒಪ್ಪುಗಳನ್ನು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳಿ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.